ಸರ್ ಈಗ ಅಹಂಕಾರ ಅಂದ್ರೆ ಕೆಟ್ಟದ್ದು, ಈಗೋ ಅನ್ನೋದು ಇರಬಾರ್ದು ಅಂತ ಹೇಳ್ತಾರಲ್ಲ, ಈ ಈಗೋ ಅನ್ನೋದು ಪೂರ್ತಿ ಹೋಗ್ಬೇಕಾ ಅಥವಾ ಏನಾದ್ರೂ ಇದ್ರದ್ದು ನಮ್ಗೆ ಸ್ವಲ್ಪ ಮಟ್ಟಿಗೆ ಇರ್ಬೇಕಾ ಅಂತ ಒಂದ್ ಪ್ರಶ್ನೆ ಸರ್. ಈಗೋ ಅಂತ ಅನ್ನೋದು ಇಂಗ್ಲಿಷ್ ಪದ. ಅದನ್ನ ಕನ್ನಡದಲ್ಲಿ ಅಹಂ ಅಂತ ಕರಿತೀವಿ ನಾವು. ಅಹಮಿಕ್ಕೆ, ಅಹಂಕಾರ, ಅಹಂ ಅಂತ ಈ ತರ ಭಾಷೆ ಬಳಸುವಾಗ ಬಳಸ್ತೀವಿ. ಯಾವ್ದಕ್ಕೆ ಈಗೋ ಅಂತ ಅನ್ನೋದನ್ನು ಕೂಡ ನಾವು ಒಂದ್ ಸ್ವಲ್ಪ ಅರ್ಥ ಮಾಡ್ಬೇಕು. ಬೇರೆ ಬೇರೆ ಕಾಂಟೆಕ್ಸ್ಟ್ ಸಂದರ್ಭಗಳಲ್ಲಿ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ನಾವು ಆರೋಪಿಸ್ತೇವೆ. ಅಂದ್ರೆ ಅದನ್ನ ಅಂದ್ರೆ ಅದಕ್ಕೆ ಅರ್ಥೈಸ್ತೇವೆ. ಅವನಿಗೆ ಬಿಡಪ್ಪ ಬಹಳ ಅಹಂಕಾರ ಅವನಿಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಹಳ ಅಹಂಕಾರ ಅಂತಂತಂದ್ರೆ ಗತ್ತು, ಗೈರತ್ತು, ನಾನು ತಾನು, ನನ್ ಬಿಟ್ರೆ ಇನ್ನಿಲ್ಲ, ನನ್ಗೆಲ್ಲಾ ಗೊತ್ತು, ನಾನೇ ಶ್ರೇಷ್ಠ, ಇಂಥವೆಲ್ಲ ಬಂದಾಗ ಅದನ್ನ ಅಹಂಕಾರ ಅಂತ ಕರಿತೀವಿ. ಇನ್ನೊಂದು ಆಧ್ಯಾತ್ಮಿಕ ದೃಷ್ಟಿನಲ್ಲಿ ಅಹಂ ಅಂತಂದ್ರೆ ನಾನು, ನಾನತ್ವ, ಅಂದ್ರೆ ಇಂಡಿವಿಜುವಾಲಿಟಿ ಅಂತ ಹೇಳ್ತೀವಿ ನಾವು. ಇಂಡಿವಿಜುವಲ್ ನಾನು. ಈಗ ನಾನು ಬೇರೆ, ನೀವು ಬೇರೆ. ನಿಮ್ದೊಂದು ಐ ಅಂಡ್ ಯು ಅಂತ ಕಾನ್ಸೆಪ್ಟ್ ಒಂದಿದೆ. ಇಲ್ಲಿ ಐ ಅಂಡ್ ಯು ಅಂತಂದ್ರೆ ನಾನು, ನನ್ನ ಪ್ರಕಾರ ನಾನು, ನಿಮ್ಮ ಪ್ರಕಾರ ನೀವು ಅಂತ ಕಾಂಟೆಕ್ಸ್ಟ್. ಯು ಆರ್ ಆಲ್ಸೋ ಐ ಆಮ್ ಆಲ್ಸೋ ಐ, ಆ ತರ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ. ನಾನು ನಾನೇ, ನೀವು ನೀವೇ ಅಂತ. ನೀವು ಮಾತಾಡುವಾಗ ನಿಮ್ಮನ್ನ ನೀವು ನಾನು ಅಂತ ಕರೆಸ್ಕೊಳ್ತೀರಾ, ನನ್ನನ್ನ ನೀವು ಅಂತ ಕರೀತೀರಾ, ಹೌದಲ್ವಾ? ಇಂಡಿವಿಜುವಾಲಿಟಿ. ಅಹಂ ಅಂತನ್ನೋ ಪದ ಅಲ್ಲಿ ಬರುವಂತದ್ದು. ಐಡೆಂಟಿಟಿ, ಅಸ್ಮಿತೆ. ಒಂದು ಆತ್ಮ ಮೇಲಿನಿಂದ ಇಲ್ಲಿಗೆ ಬಂದಿದೆ ಅಂತಂತಂದ್ರೆ, ದೇಹದ ಒಳಗಡೆ ಪ್ರವೇಶ ಮಾಡಿದ್ಮೇಲೆ ನಮಗೊಂದು ಈ ಜನ್ಮದಲ್ಲಿ ಒಂದು ಹೆಸರು, ಈ ದೇಹಕ್ಕೊಂದು ಹೆಸರು. ಅದ್ರ ಒಳಗಡೆ ಇರೋ ಆತ್ಮಕ್ಕಂತೂ ಹೆಸರಿರಲ್ಲ ಬಿಡಿ. ಅದನ್ನ ನಾವು ಅಹಂ, ನಾನು ಮಾಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ, ನಾನು ಆಲೋಚಿಸ್ತಾ ಇದ್ದೀನಿ, ಇಲ್ಲಿ ನಾನು 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 ಅಂತ ಅನ್ನೋದು ಆತ್ಮಕ್ಕೆ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಈ ಅಹಂಕಾರದ್ದು ಬೇರೆ, ಆತ್ಮದ್ದು ಬೇರೆ ವಿಚಾರ ಇರುತ್ತೆ. ಪತ್ರಿಜಿಯವ್ರ ದೃಷ್ಟಿಲಿ ಏನು ಅಂತ ಹೇಳ್ಬಿಡ್ತೀನಿ. ಅವ್ರೇನ್ ಹೇಳ್ತಾರೆ, ಅಜ್ಞಾನದಿಂದ ಕೂಡಿದ ಅಹಂಕಾರ ಅಂತ ಹೇಳ್ತಾರೆ. ಇಲ್ಲಿ ಅಹಂಕಾರ ಅಂತಂತಂದ್ರೆ ನಾನು ಈ ದೇಹ, ಕೇವಲ ದೇಹ. ಅಹಂಕಾರ ಅಂದ್ರೆ ಈ ಆಕಾರ ಏನಿದೆ ಇದು ನಾನೇ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಅಹಂಕಾರ ಅಂತಂತಂದ್ರೆ ಈ ಆಕಾರವೇ ನಾನು. ಈ ಆಕಾರ ಬರೀ ದೇಹ, ದೇಹಿ ಬೇರೆ ಇದ್ದಾನೆ, ನಿನ್ನೊಳಗಡೆ ಇನ್ನೊಬ್ಬ ಬೇರೆ ಇದ್ದಾನೆ, ಇತರರಿಗಿಂತ ನಾನು ಮೇಲು ಅಂತ ಅನ್ನೋದು. ಇದು ಜ್ಞಾನೋದಯ ಆದಾಗ, ಆತ್ಮ ಸಾಕ್ಷಾತ್ಕಾರ ಆದಾಗ, ಎನ್ಲೈಟನ್ಮೆಂಟ್ ಆದಾಗ ಇದು ಅಳಿಸೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಮೇಲು ಕೀಳು, ನಾನು ಬರೀ ದೇಹ ಅಂತ ಅನ್ನೋದು ಹೊರಟು. ಎಲ್ಲರೂ ಸಮಾನರೇ ಇಲ್ಲಿ, ಅವರವರ ಕರ್ಮಾನುಸಾರ ಹಾಗಿದ್ದಾರೆ. ಅದನ್ನ ಸೈಂಟಿಫಿಕ್ ಆಗಿ ಹೇಳಬೇಕು ಅಂತಂದ್ರೆ ಅವರವರ ಎನರ್ಜಿ ಲೆವೆಲ್ ಮೇಲೆ ಅವ್ರು ಹಾಗಿದ್ದಾರೆ. ಬೆಳ್ಳಗಿರ್ತಾರೆ, ಕಪ್ಪಗಿರ್ತಾರೆ, ಕುಳ್ಳಗಿರ್ತಾರೆ, ಎತ್ತರಕ್ಕಿರ್ತಾರೆ, ದಪ್ಪಕ್ಕಿರ್ತಾರೆ, ಸಣ್ಣಕ್ಕಿರ್ತಾರೆ, ಶಕ್ತಿವಂತರಾಗಿರ್ತಾರೆ. ಯಾಕೆ? ಎಲ್ಲವೂ ಕೂಡ ದೈಹಿಕ ಲಕ್ಷಣಗಳವು. ಆದ್ರೆ ಒಳಗಡೆ ಇರೋ ಆತ್ಮ ಎಲ್ಲವೂ ಕೂಡ ಸಮಾನವಾಗಿರುತ್ತೆ. ಆದರೆ ಅವರವರ ಎನರ್ಜಿ ಲೆವೆಲ್ ಬೇರೆ ಇರುತ್ತೆ. ಆತ್ಮೋದ್ಧಾರದ ಕಾನ್ಸೆಪ್ಟ್ ಅಲ್ಲಿ ಎನರ್ಜಿ ಲೆವೆಲ್ ಹೆಂಗಿರುತ್ತೆ ಆ ರೀತಿನಲ್ಲಿ ನಮ್ಗೆ ದೇಹ ಇರುತ್ತೆ. ಆ ರೀತಿ ನಾವು ರೂಪಿಸ್ಕೊಂಡಿರ್ತೀವಿ ಅಂತನ್ನೋದು ವೈಜ್ಞಾನಿಕವಾದ ಸತ್ಯ. ಅದಕ್ಕೆ ಒಬ್ಬೊಬ್ರು ಡಿಫರೆಂಟ್ ಆಗಿ ಇರ್ತಕ್ಕಂಥದ್ದು. ಈ ಅಹಂ ಅಂತ ಅನ್ನೋದು ಯಾವಾಗ ಅಳಿಸುತ್ತೆ ಅಂತಂದ್ರೆ, ಓಹೋ ಮಣ್ಣು ಒಂದೇ, ಆದ್ರೆ ಮಡಕೆ ಬೇರೆ, ಕುಡಿಕೆ ಬೇರೆ, ಅದಕ್ಕೆ ಏನೇನೋ ಮಣ್ಣಿನಿಂದ ಮಾಡಿರ್ತಕ್ಕಂಥ ಎಲ್ಲಾ ಸಾಮಾನುಗಳನ್ನು ಹೇಳ್ಬೋದು, ಇದು ಆಕಾರ ಅಷ್ಟೇ, ಮೂಲ ಎಲ್ಲ ಒಂದೇ. ಇದು ಬಂದಾಗ ಈ ಅಹಮಿಕೆ, ನಾನು, ನಾನತ್ವ ಅಂತ ಅನ್ನೋದು ಅಳಿಸೋಗ್ಬಿಡುತ್ತೆ. ಈಗೋ ಅಂತ ಅನ್ನೋದು ಹೊರಟೋಗುತ್ತೆ. ಯಾವಾಗ ಹೊರಟೋಗುತ್ತೆ? ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು, ಸತ್ಯಜ್ಞಾನ ಪ್ರಕಾಶ ಬರ್ಬೇಕು, ದಿವ್ಯಜ್ಞಾನ ಪ್ರಕಾಶ ಬರಬೇಕು. ಪತ್ರಿಜಿ ಅದನ್ನ ಹೇಳ್ತಾರೆ. ಆದರೆ ಬಟ್ ಅಂತಾರೆ ಅವರು, ಈ ಅದೆಲ್ಲ ಆಧ್ಯಾತ್ಮಿಕ ವಿಚಾರದಲ್ಲಿ ಅಹಮಿಕೆ ಆಯ್ತು. ಈ ಭೌತಿಕ ಪ್ರಪಂಚದಲ್ಲಿ ನಾವು ಬದುಕಬೇಕಾದ್ರೆ ನಮ್ಗೊಂದು ಐಡೆಂಟಿಟಿ ಬೇಕು. ನಾನು ಅವಾಗಲೇ ಹೇಳಿದೆ, ಒಂದು ಅಸ್ಮಿತೆ ಬೇಕು. ಅದು ಬೇಕಾಗತ್ತೆ. ಅದಕ್ಕೋಸ್ಕರ ಇಂಡಿವಿಜುವಾಲಿಟಿ ಒಂದು ಹೆಸರಿಟ್ಕೊಂಡು ನಾವು ಇರ್ತೀವಿ. ಯೂನಿಟ್ ಅಂಡ್ ಯೂನಿವರ್ಸ್ ಅಂಡ್ ಯೂನಿಟ್ ಅಂಡ್ ಯೂನಿವರ್ಸ್ ಅಂತ ಕರಿತೀವಿ ನಾವು. ಯೂನಿಟ್ ಅಂತ ಅಂದ್ಬಿಟ್ಟು. ಇಂಡಿವಿಜುವಾಲಿಟಿ ಇದ್ದಾಗ ಒಂದೊಂದು ಘಟಕಗಳು ಬೇರೆ ಬೇರೆ, ಎಲ್ಲವೂ ಸೇರಿದಾಗ ಯೂನಿವರ್ಸ್. ಈ ತರ ಪತ್ರಿ ಸರ್ ಏನ್ ಹೇಳ್ತಾರೆ ಅಂತಂದ್ರೆ, ಅಹಂಕಾರವು ಸಂಪೂರ್ಣವಾಗಿ ನಾಶ ಆಗೋ ಬದಲು, ಆಯ್ತಾ, ನಮ್ಮ ಇದರಲ್ಲಿ ಐಡೆಂಟಿಟಿಗೋಸ್ಕರ ನಾವೊಂದು ಹೆಸರಿಟ್ಕೊಳ್ತೀವಿ. ಧ್ಯಾನ ಮಾಡೋದ್ರಿಂದ ನಮ್ಮ ಒಳಗಡೆ ಇರ್ತಕ್ಕಂಥ ಅಜ್ಞಾನ ಹೋಗಿ ಆತ್ಮಜ್ಞಾನ ಅನ್ನೋದು ಬರುತ್ತೆ. ಆತ್ಮಜ್ಞಾನ ಬಂದಾಗ ಅಹಂ ತಾನಾಗೆ ಕಳೆದೋಗುತ್ತೆ ಅಂತ ಹೇಳ್ತಾರೆ ಪತ್ರಿ ಸರ್. ಅಹಂಕಾರ ಹೋಗಿ ಎಲ್ಲರೂ ಪ್ರೀತಿ, ಪ್ರೇಮ, ಒಂದು ವಿಶ್ವಾಸ, ಮತ್ತೆ ಅಯ್ಯೋ ಎಲ್ರು ನನ್ನ ತರಾನೇ,
ನಾನು ಅವರು ವ್ಯತ್ಯಾಸ ಯಾಕಿದೆ, ಅವರವರ ಕರ್ಮಾನುಸಾರ ನಾವು ಹೀಗಿದ್ದೀವಿ ಅಂತ ಜ್ಞಾನ ಬಂದಾಗ ಎಲ್ಲವೂ ಕೂಡ ಆವಿಯಾಗಿ ಹೊರಟೋಗುತ್ತೆ. ಅಹಮಿಕೆ ಅಂತ ಅನ್ನೋದು ಆವಿಯಾಗಿ ಹೊರಟೋಗುತ್ತೆ. ಎಸ್ ಮೇಡಮ್. ಎಸ್, ಥ್ಯಾಂಕ್ ಯು ಸರ್.